ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ ಯೂಟ್ಯೂಬರ್ ಮನಾಫ್ ಹೇಳಿಕೆ ಕೂಡ ಈಗ ದಾಖಲಾಗಿದೆ. ನೋಡಿ, ಇದು ಬಹಳ ಮುಖ್ಯ. ಅದು ಯೂಟ್ಯೂಬ್ನಲ್ಲಿ ಏನೇನೆಲ್ಲ ಸೀರಿಯಲ್ ಪ್ರಕಾರವಾಗಿ ಎಳೆಯಾಗಿ ಸುಳ್ಳಿನ ಕಂತೆಯನ್ನೇ ಬಿಡುಗಡೆ ಮಾಡಿದ್ರು. ಧರ್ಮಸ್ಥಳ ಬುರುಡೆ ಕೇಸ್ ಯೂಟ್ಯೂಬರ್ ಮನಾಫ್ ಹೇಳಿಕೆ ದಾಖಲಾಗಿದೆ. ಕೇರಳದಲ್ಲಿ ಟಿಂಬರ್ ವ್ಯಾಪಾರ ಮತ್ತು ಹೋಟೆಲ್ ಕೂಡ ಮನಾಫ್ ನಡೆಸ್ತಾ ಇದ್ದ. ಟಿಂಬರ್ ವ್ಯಾಪಾರ ಹೋಟೆಲ್ ನಡೆಸೋದ್ರ ಜೊತೆಗೆ ಇಂಥ ಮನೆಹಾಳು ಕೆಲಸನೂ ಮಾಡ್ತಾ ಇದ್ದ ಆತ. ಮನಾಫ್ ಹೇಳಿಕೆಯಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತೆ ಜಯಂತಿ ಮತ್ತು ಅಭಿಷೇಕ್ ಪ್ರೇರಣೆ ನೀಡಿದ್ರಂತೆ. ಅಭಿಷೇಕ್ದು ಯೂಟ್ಯೂಬ್ ಚಾನಲ್ ಇದೆ. ಧರ್ಮಸ್ಥಳದಲ್ಲಿ ಕಾಣೆಯಾದ ಕೇರಳಿಗರ ವಿವರ ಸಂಗ್ರಹದ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ರಂತೆ. ಯೂಟ್ಯೂಬರ್ ಮನಾಫ್ಗೆ ಜಯಂತಿ ಈಗ ಟಾಸ್ಕನ್ನು ಕೊಟ್ಟಿದ್ದ. ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ ಹೆಸರನ್ನು ಸೇರಿಸಲಿಕ್ಕೆ ಒತ್ತಡ ಕೂಡ ಕೇಳಿ ಬಂದಿತ್ತು ಅನ್ನುವಂಥದ್ದು ಈಗ ರಿವೀಲ್ ಆಗ್ತಾ ಇದೆ. ಜಯನ್ ದುರುದ್ದೇಶದಿಂದ ಸುಳ್ಳು ಹೇಳಿಕೆಯನ್ನು ನೀಡಿ ಅಪಪ್ರಚಾರ ಅಂತ ಮನಾಫ್ ಈಗ ಹೇಳ್ತಾ ಇದ್ದಾನೆ. SIT ಪೊಲೀಸ್ನವ್ರ ಮುಂದೆ ವಿವರವಾದ ಹೇಳಿಕೆಯನ್ನು ಮನಾಫ್ ಕೊಟ್ಟಿದ್ದಾನೆ. ಮನಾಫ್ ವಿಡಿಯೋ ಮಾಡಿದ್ದ ಮೊಬೈಲನ್ನು SIT ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಇವ್ರದ್ದು ಜಾಲ ಹೆಂಗಿದೆ ಅಂದರೆ ಮನೆಹಾಳು ಕೆಲಸನೇ ಇವ್ರದ್ದು, ಒಳ್ಳೇದು ಯಾವುದೂ ಮಾಡಿಲ್ಲ. ಜಯನ್ ಮತ್ತು ತಿಮರೋಡಿಗೆ ಮನಾಫ್ ಪರಿಚಯ ಆಗ್ತಾನೆ. ಸ್ಯಾಟಲೈಟ್ ಚಾನಲ್ಗಳ ದೃಶ್ಯವನ್ನು ಕದ್ದು ಮನಾಫ್ ಸುದ್ದಿ ಮಾಡಿದ್ದ. ಧರ್ಮಸ್ಥಳ ವಿಕ್ಟಿಮ್ಸ್ ಆ್ಯಕ್ಷನ್ ಕಮಿಟಿ ಕೂಡ ಮನಾಫ್ ಮಾಡ್ಕೊಂಡಿದ್ದಂತೆ. ನೋಡಿ, ಯೂಟ್ಯೂಬರ್ಗಳನ್ನ ಬಳಸ್ಕೊಂಡಿದ್ದಾರೆ ಈ ಕಿಂಗ್ ಪಿನ್ಗಳು, ಈ ಅಧರ್ಮಿಗಳು, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಈ ಬುರುಡೆ ಕುತಂತ್ರಿಗಳು ಯೂಟ್ಯೂಬರ್ಗಳನ್ನ ಬಳಸ್ಕೊಂಡಿದ್ದಾರೆ. ಜೊತೆಗೆ ಈ ಅನನ್ಯ ಭಟ್, ಇಲ್ಲದೆ ಇರುವಂತಹ ಅನನ್ಯ ಭಟ್ಟನ್ನು ಸೃಷ್ಟಿ ಮಾಡಿದ್ದಾರೆ. ಆ ಸುಜಾತ ಭಟ್ ಗೋಗರ್ದಿದ್ದು, ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಾಗ ತೀರ್ಕೊಂಡ್ಬಿಟ್ಟಿದ್ದಾಳೆ, ಅಟ್ಲೀಸ್ಟ್ ನಮಗೆ ಬುರುಡೆನಾದರೂ ಕೊಡಿ, ನಮಗೆ ಮೋಕ್ಷ ಕೊಡಬೇಕು ಅಂತ ಇಲ್ಲದೆ ಇರುವಂತಹ ಅನನ್ಯ ಭಟ್ಟನ್ನು ಸೃಷ್ಟಿ ಮಾಡ್ತಾರೆ ಸುಜಾತ ಭಟ್. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಜನರನ್ನ ಇದರಲ್ಲಿ ಒಂದು ಕಡೆ ಅವರಿಗೆ ಪ್ರೇರಣೆ ಕೊಟ್ಟು, ಅವರಿಗೆ ಹಣದ ಆಮಿಷವನ್ನು ಕೊಟ್ಟು, ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಒಟ್ಟಿನಲ್ಲಿ ಈ ಸೌಜನ್ಯ ಹೋರಾಟಗಾರರು ಅಂತ ಏನು ಗುರುತಿಸ್ಕೊಂಡ್ರಲ್ಲ, ಅವರು ಫೈನಲ್ಲಿ ಒಂಥರ ಅಧರ್ಮಿಗಳಾಗಿ ಕನ್ವರ್ಟ್ ಆದರು. ಧರ್ಮಸ್ಥಳದ ವಿರುದ್ಧ ನೂರಾರು ಆರೋಪಗಳನ್ನು ಮಾಡ್ತಾ ಬಂದರು. ಆದರೆ ಅವರ ಆರೋಪಗಳೆಲ್ಲವೂ ಸುಳ್ಳು ಅನ್ನೋಂಥದ್ದು ಈಗ ಬಠಾ ಬಯಲಾಗಿದೆ. ಈ ಹಿಂದೆನೂ ಕೂಡ ಪವರ್ TV ಕೂಡ ಸತ್ಯ ದರ್ಶನವನ್ನು ರಾಜ್ಯದ ಜನತೆ ಮುಂದೆ ಮಾಡಿತ್ತು. ಅದರಲ್ಲಿ ಈಗ ಕೇರಳದಲ್ಲಿ ಟಿಂಬರ್ ವ್ಯಾಪಾರ ಮತ್ತು ಹೋಟೆಲ್ ನಡೆಸ್ತಾ ಇದ್ದ ಮನಾಫ್ ಇದನ್ನು, ಈತನನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸತ್ಯಾಸತ್ಯತೆ ರಾಜ್ಯದ ಜನತೆಗೆ ಗೊತ್ತಾಗಿದೆ ಈಗ.